ಶಾಂತಿ. ಓಂ ಶಾಂತಿ. ಇವತ್ತಿನ ವಿಷಯ ಡ್ರಾಮಾ ಕಲ್ಯಾಣಕಾರಿ. ಓಕೆ, ಆದ್ಮೇಲೆ ಒಂದು ಪ್ರಶ್ನೆ. ಡ್ರಾಮಾದ ಸಮಯ ಎಷ್ಟು? ಟೈಮ್ ಪೀರಿಯಡ್ ಎಷ್ಟು ಡ್ರಾಮಾದ ನಾಟಕದ್ದು? 5,000 ವರ್ಷ. ಸರಿ, 5,000 ವರ್ಷದಲ್ಲಿ ನೀವು ಪಾತ್ರ ಮಾಡಿದ್ದೀರಾ? ಮಾಡಿದ್ದೀರಾ? ಅದು ಎಲ್ಲರೂ ಮಾಡಿಲ್ಲ ಅಣ್ಣ, ಪುರುಷಾರ್ಥದ ಅನುಗುಣವಾಗಿ ನೀವು ಮಾಡಿದ್ದೀರಾ? ಇಲ್ಲ, 5,000 ವರ್ಷ ಮಾಡಿಲ್ಲ. ಕಂಪ್ಲೀಟ್ ಆಗಿ ಮಾಡಿಲ್ಲ ಅಂತ. ಸರಿ, 4,500 ವರ್ಷ ಮಾಡಿದ್ದೀರಾ? ಇರ್ಬೋದು. ಸರಿ, ಹಾಗಿದ್ರೆ ಅದ್ ಎಲ್ಲಾ ಸಮಯನು ನಿಮ್ಗೆ ಕಲ್ಯಾಣಕಾರಿನ? ಇಲ್ಲ. ಅಕಲ್ಯಾಣಕಾರಿ. ಸರಿ, ಕಲ್ಯಾಣ ಯಾವಾಗ? ಬಾಬಾ ಜ್ಞಾನ ಕೊಟ್ಟ ಮೇಲೆ. ಆತ್ಮದ ಅಕೌಂಟ್ ಅಲ್ಲಿ ಯಾವಾಗ ಜಮಾ ಆಗ್ತದೋ ಅವಾಗ ಕಲ್ಯಾಣ ಅಲ್ವಾ? ಹೌದಾ ಅಲ್ವಾ? ಆತ್ಮದ ಅಕೌಂಟ್ ಅಲ್ಲಿ ಮೈನಸ್ ಆದ್ರೆ ಕಲ್ಯಾಣ ಆಗತ್ತಾ? ಕಲ್ಯಾಣ ಅಂತಂದ್ರೆ ಆತ್ಮನಿಗೆ ಒಳ್ಳೇದಾಗ್ಬೇಕು, ಹೌದು ಅಲ್ವೋ? ಆತ್ಮದ ಅಕೌಂಟ್ ಅಲ್ಲಿ ಒಳ್ಳೇದು ಜಮಾ ಆಗ್ಬೇಕು, ಹೌದಾ? ಆತ್ಮನಿಗೆ ಕಲ್ಯಾಣ ಅಂತ ಲೆಕ್ಕ. ನಾನು ಇವಾಗ ಯಾವ್ದೋ ಒಂದು ಫ್ಯಾಕ್ಟ್ರಿಗೆ ಹೋಗ್ತೇನೆ, 50 ರೂಪಾಯಿ ಸಂಬಳ ತಗೊಳ್ತೇನೆ, ಒಂದು ಮಷಿನ್ ಹಾಳು ಮಾಡಿ ಹಾಕಿಬಿಡ್ತೇನೆ, 5,000 ರೂಪಾಯಿ ಮೈನಸ್ ಅಲ್ಲಿ ಬರ್ತೇನೆ. ನನ್ನ ಸಂಬಳದಲ್ಲಿ ಕೊಟ್ಟು ವಾಪಸ್ ಅದು ಕಳೀತಾ ಹೋಗ್ಬೇಕಾಗುತ್ತೆ. ಅವಾಗ ಕಲ್ಯಾಣನೋ ಅಕಲ್ಯಾಣನೋ? ಕಲ್ಯಾಣ ಅಂದ್ರೆ 5,000 ರೂಪಾಯಿ ಕಳ್ಕೊಂಡಿರ್ತಾನೆ ನನ್ನಲ್ಲಿ, ಹೌದಾ? ಹಾಗಿದ್ರೆ ಡ್ರಾಮಾ ಕಲ್ಯಾಣಕಾರಿ ಯಾವಾಗ? ಸಂಗಮ ಯುಗದಲ್ಲಿ ಮಾತ್ರ, ಹೌದಾ ಅಲ್ವೋ? ಸತ್ಯುಗದಲ್ಲಿ ಇಳಿತಾ ಬಂದ್ವಿ, ತ್ರೇತಾಯುಗದಲ್ಲಿ ಇಳಿತಾ ಬಂದ್ವಿ, ದ್ವಾಪರ ಯುಗದಲ್ಲೂ ಇಳಿತಾ ಬಂದ್ವಿ, ಕಲಿಯುಗದಲ್ಲೂ ಇಳಿತಾ ಬಂದ್ವಿ. ಇವತ್ತು ಕೂಡ ಭಗವಂತನ ಮಗು ಆದ ಮೇಲೂ ಕೂಡ ನಾನು ವಿಕರ್ಮವನ್ನ ಮಾಡಿದ್ರೆ ಮೇಲಿನ 4 ಯುಗಕ್ಕಿಂತ ಇನ್ನು ಕೆಳಗಡೆ ಇಳಿದು ಬಿಡ್ತೀವಿ, ಹೌದಾ? 100ಕ್ಕೆ 100ರಷ್ಟು ಶಿಕ್ಷೆ, ಹೌದು ಅಲ್ವೋ? ಹಾಗಿದ್ರೆ ಡ್ರಾಮಾ ಕಲ್ಯಾಣಕಾರಿ ಯಾಕೆ? ಆದ್ಮೇಲೆ ಡ್ರಾಮಾ ಎಲ್ಲರಿಗೂ ಕಲ್ಯಾಣಕಾರಿ ಅಲ್ಲ. ನಿಮ್ಮ ದಿನನಿತ್ಯದ ಜೀವನವನ್ನ ನೀವು ಡ್ರಾಮಾ ಅಂತ ನೋಡಿದಾಗ, ಅದರಂತೆ ಪಾತ್ರವನ್ನು ಮಾಡಿದಾಗ, ನೀವು ಸಂಗಮ ಯುಗದಲ್ಲಿ ಇದ್ದಾಗ, ಅದಕ್ಕೆ ತಕ್ಕಾಗಿ ಕರ್ಮವನ್ನು ಮಾಡಿದಾಗ, ಸುಕರ್ಮವನ್ನು ಮಾಡಿದಾಗ, ಆವಾಗ ನಿಮ್ಗೆ ಏನದು ಕಲ್ಯಾಣ. ಹಾಗಿದ್ರೆ ಡ್ರಾಮಾ ಅಂತಂದ್ರೆ ಏನು? ಸರಿ, ನೀವು ಒಂದ್ ಕಡೆ ಕುತ್ಕೊಂಡಿರ್ತೀರಾ, ಅಥವಾ ಲೌಕಿಕದಲ್ಲಿ ಈ ದಸರಾ ಟೈಮ್ನಲ್ಲಿ ಅಥವಾ ದೀಪಾವಳಿ ಹಬ್ಬದಲ್ಲಿ ಕೆಲವೊಂದ್ ಕಡೆಗೆ ಶಿವರಾತ್ರಿ ಸಮಯದಲ್ಲೆಲ್ಲ ನಾಟಕ ಮಾಡ್ತಾರಲ್ವಾ? ಮಾಡ್ತಾರೋ ಮಾಡಲ್ವಾ? ನೀವೇನ್ ಮಾಡ್ತೀರ ಅವಾಗ? ನಾಟಕನ ನೋಡ್ತೀರಿ. ಸರಿ, ನಾಟಕದಲ್ಲಿ ಸ್ಟೇಜಲ್ಲಿ ಯಾರೋ ಗೊಳೋ ಅಂತ ಹೇಳ್ತಾ ಇರ್ತಾರೆ, ನಿಜವಾಗಿ ಹೇಳ್ತಾರೋ ಅವ್ರು ಸುಮ್ನೆ ಹೇಳ್ತಾ ಇರ್ತಾರೋ? ನಾಟಕದ ರೂಪದಲ್ಲಿ ಹೇಳ್ತಾ ಇರ್ತಾರೋ? ಅವನಿಗೆ ಅಳೋದಕ್ಕೆ ದುಡ್ಡು ಕೊಡ್ಲಾಗ್ತದೆ, ಅದಕ್ಕಾಗಿ ಅವ್ನು ಅಳ್ತಾ ಇರ್ತಾನೆ, ಹೌದಾ? ಅವರನ್ನ ನೋಡ್ಬಿಟ್ಟು ನೀವು ಕೂಡ ಅಳಬೇಕು, ಅಳಬಾರ್ದು? ಯಾಕೆ? ನಿಜ ಜೀವನ ಅಲ್ಲ, ಅದು ನಾಟಕ. ಅದು ಅವಾಗ ಅದರ ಪ್ರಭಾವದಲ್ಲಿ ನಾವು ಬರಬಾರ್ದಲ್ವಾ? ನಾವು ಚಿಕ್ಕವರಿದ್ದಾಗ ಫಿಲ್ಮ್ ನೋಡ್ತಿದ್ವಿ, ಧಾರಾವಾಹಿ ನೋಡ್ತೀವಿ, ಅಲ್ಲಾರ್ದು ಗೊಳಗೊಳಗೊಳೋ ಅಂತ ಇರ್ಬಿಟ್ಟು ನಮ್ ಕಣ್ಣಲ್ಲಿ ಅವ್ರಕ್ಕಿಂತ ಹೆಚ್ಚಿಗೆ ನೀರು ಬಂದ್ಬಿಡೋದು, ಹೌದು? ಅವ್ರು ಗ್ಲೀಸರಿನ್ ಹಾಕ್ಬಿಟ್ಟು ಅವ್ರು ಹತ್ತಿದ್ರೆ ನಾವು ನಿಜವಾಗ್ಲೂ ಹತ್ತಿ ಬಿಡ್ತಿದ್ವಿ. ಯಾಕೆ? ನಾಟಕ ಅಥವಾ ಸೀರಿಯಲ್ ಅಥವಾ ಫಿಲ್ಮ್ ಅಂತ ನಮ್ಗೆ ಗೊತ್ತಿರಲಿಲ್ಲ, ಹೌದಾ? ಹಾಗೆ ಪ್ರತಿಯೊಬ್ಬರ ಪಾತ್ರವನ್ನ ನಾನು ಯಾವ ರೀತಿ ನೋಡ್ಬೇಕು? ನಾಟಕ ಅಂತ ನೋಡಿದಾಗ ಆ ಆತ್ಮನ ಪ್ರಭಾವ ನನ್ನ ಮೇಲೆ ಬೀಳುವುದಿಲ್ಲ. ಯಾರೊಬ್ರು ಖುಷಿಯಿಂದ ಜೋಕ್ಸ್ ಮಾಡ್ತಿದ್ದಾನಂತಂದ್ರೆ ಅವ್ನು ನಿಜ ಜೀವನದಲ್ಲಿ ಖುಷಿಯಾಗಿದ್ದಾನೆ ಅಂತ ಅರ್ಥ ಅಲ್ಲ. ಏನು, ಅವನಿಗೆ ಅದನ್ನ ಮಾಡ್ಲಿಕ್ಕೆ ಡೈರೆಕ್ಟರ್ ಹೇಳಿದ್ದಿದೆ ಅಷ್ಟೇ. ಅವನ ಖುಷಿಯಲ್ಲಿ ಅವನ ದುಃಖವಾಗ್ಲಿ ನಾನು ಸಾಕ್ಷಿಯಾಗಿ ನೋಡ್ಬೇಕೇ ಹೊರತು ಅದರ ಪ್ರಭಾವದಲ್ಲಿ ನಾನು ಬರಬಾರ್ದು, ಅಲ್ವಾ? ಇವತ್ತಿನ ವರದಾನನೇ ಇವತ್ತಿನ ವಿಷಯ. ಇವತ್ತಿನ ವರದಾನ ಏನಿದೆ? ಪ್ರತಿಯೊಬ್ಬರ ಪಾತ್ರವನ್ನು ನೋಡ್ತಾ ಸಾಕ್ಷಿಯಾಗಿ ನೋಡು ನೀನು, ಅದರ ಪ್ರಭಾವದಲ್ಲಿ ನೀನು ಬರಬೇಡ. ಇದು ಡ್ರಾಮಾ. ಕಲ್ಯಾಣಕಾರಿ ಯಾವಾಗ?
ನೀನೇ ಕರ್ಮವನ್ನ ಮಾಡ್ತಾ ಭಗವಂತ ನೆನಪಿನಲ್ಲಿ ಮಾಡು, ಭಗವಂತನ ಶಕ್ತಿಯನ್ನು ವಿಶ್ವಕ್ಕೆ ಕೊಡು, ಆವಾಗ ಕಲ್ಯಾಣ. ನೀನು ಸಂಪಾದನೆ ಮಾಡ್ತಾ ಇದ್ರೆ ತಾನೇ ಕಲ್ಯಾಣ, ಇಲ್ಲಾಂದ್ರೆ ಕಲ್ಯಾಣ ಹೆಂಗಾಗ್ತದೆ? ಅಂದ್ರೆ ನಿಮ್ಮ ಮನಸ್ಸನ್ನು ಶುದ್ಧ ಮನಸ್ಸಿನಿಂದ ಪರಮಾತ್ಮನಲ್ಲಿ ಇಡಬೇಕು, ಪರಮಾತ್ಮನ ಶಕ್ತಿಗೆ ವಿಶ್ವಕ್ಕೆಲ್ಲರಿಗೂ ಹೋಗ್ಬೇಕು. ಅವಾಗ ಏನು? ನಾಟಕ ಕಲ್ಯಾಣಕಾರಿ. ಸರಿ, ಒಂದು ದಿವಸ ನಿಮ್ಗೆ ಯೋಗೇಶ್ ಅಣ್ಣ ಇನ್ವಿಟೇಷನ್ ಕೊಡ್ತಾರೆ. ಏನಂತ ಇನ್ವಿಟೇಷನ್ ಕೊಡ್ತಾರೆ? ಪ್ರೋಗ್ರಾಮ್ ಬರ್ರಿ, ಹಾ, ಪ್ರೋಗ್ರಾಮ್ ಇದೆ ಬರೀ ನಮ್ಮೂರಾಗೆ. ಬೆಂಗಳೂರಿನಲ್ಲಿ ಒಂದು ದೊಡ್ಡ ಪ್ರೋಗ್ರಾಮ್ ಇದೆ, ನಾಟಕ ಇದೆ, ಬನ್ನಿ ಅಂತ. ಓಕೆ, ಅದಕ್ಕೆ ಕರೆದಾಗ ನೀವು ಬರ್ತಿರೋ ಬರಲ್ವೋ? ನಾಟಕ ಬಟ್ಟಿ ಪ್ರೋಗ್ರಾಮ್ ಅಲ್ಲ ನಾನು ಹೇಳಿದ್ದು, ನಾಟಕದ ಪ್ರೋಗ್ರಾಮ್. ಬರ್ತಿರೋ ಬರಲ್ವೋ? ಬರ್ತೀವಿ. ಬರ್ತೀವಿ. ಬಂದಾಗ ನಾಟಕದಲ್ಲಿ ಯೋಗೇಶ್ ಅಣ್ಣನ ಪಾತ್ರ ಕೀಚಕನ ಪಾತ್ರ. ಏನ್ ಪಾತ್ರ? ಕೀಚಕ ಅಂದ್ರೆ ಗೊತ್ತಾ? ಅವನು ಒಳ್ಳೆಯವನು ಕೆಟ್ಟವನು ಮಹಾಭಾರತದಲ್ಲಿ? ಸರ್, ಅವನು ಆ ಪಾತ್ರವನ್ನು ಕೊಟ್ಟಿದ್ದಾರೆ. ಸರಿ, ಅದಕ್ಕೆ ತಕ್ಕಾಗ ಡ್ರೆಸ್ ಗಿಸ್ ಎಲ್ಲ ಹಾಕ್ಬಿಟ್ಟು ಅದಕ್ಕೆ ತಕ್ಕಾಗ ತುಂಬಾ ಸಿಟ್ಟು ಮಾಡ್ಕೊಂಡು ಕೂಗೋದೇನು, ಎಳೆಯೋದೇನು, ದ್ರೌಪದಿ ಗಿಡ್ದು ಎಳೆಯೋದೇನು ಎಲ್ಲವನ್ನ ಮಾಡ್ತಿದ್ದಾರೆ. ಯಾರು? ಸರಿ, ಕೀಚಕ ಮಾಡ್ತಿದ್ದಾನೆ. ಓಕೆ, ಅಲ್ಲಿ ಒಳಗಡೆಗೆ ಒಂದು ಕೀಚಕನು ಯೋಗೇಶ್ ಅಣ್ಣನು. ಅದೆಲ್ಲ ಪಾತ್ರ ಮಾಡಬೇಕಾದ್ರೆ ಯಾರೊಬ್ರು ಪಕ್ಕದಲ್ಲಿ ದ್ರೌಪದಿ ಅಂತಿದ್ದಾರೆ. ಅವನು ಪುರುಷ ಶರೀರದಾన్ని ಸ್ತ್ರೀ ಶರೀರ ಪಾತ್ರ ಹಾಕೊಂಡಿದ್ದಾನೆ. ಓಕೆ, ಹಾಗಿದ್ರೆ ಆ ಪಾತ್ರಧಾರಿಯ ಮೇಲೆ ಅವನಿಗೆ ಆ ಭಾವ ಇದೆಯಾ? ಇಲ್ಲ. ಅವನೇನ್ ಮಾಡ್ತಿದ್ದಾನೆ? ನಾಟಕ. ಹಾಗಿದ್ರೆ ಅವನು ಸಿಟ್ಟು ಮಾಡ್ತಿದ್ದ, ಅವನು ಒಳಗಡೆ ಸಿಟ್ಟಿದೆಯಾ? ಇಲ್ಲ. ಏನ್ ಮಾಡ್ತಿದ್ದಾನ ಅವನು? ತೋರಿಸ್ತಾ ಹಾಗಿದ್ರೆ ಯೋಗೇಶ್ ಅಣ್ಣ ಒಳ್ಳೆಯವರು ಕೆಟ್ಟವರು? ಆವಾಗ ನೀವು ಅವರನ್ನ ಯೋಗೇಶ್ ಅಣ್ಣನ ರೂಪದಲ್ಲಿ ನೋಡ್ತಿರೋ, ಕೀಚಕನ ರೂಪದಲ್ಲಿ ನೋಡ್ತಿರೋ? ಯೋಗೇಶ್ ಅಣ್ಣನ ರೂಪದಲ್ಲಿ. ಯೋಗೇಶ್ ಅಣ್ಣನ ರೂಪದಲ್ಲಿ ನೀವು ನೋಡಿದಾಗ ಆ ಪಾತ್ರ ನೋಡ್ಕೊಂಡು ಬಂದ ಮೇಲೂ ಕೂಡ ಆ ಪಾತ್ರಧಾರಿ ಕೀಚಕನ ಮೇಲೆ ನಿಮ್ಗೆ ಸಿಟ್ಟು ಬರೋದಿಲ್ಲ, ಹೌದಾ? ಅದೇ ನೀವು ಅವನು ಕೀಚಕ ಅಂತ ನೋಡ್ಕೊಂಡು ಬಂದಾಗ ಏನಾಗ್ತದೆ? ಇದಕ್ಕೆ ಎಷ್ಟು ಕೆಟ್ಟ ಕೆಲಸ ಮಾಡಿದಾನಪ್ಪ, ನಿನ್ ತಲೆ ಸರಿ ಇಲ್ಲ ಅಂತ ಹೇಳ್ತೀರೋ ಹೇಳಿಲ್ವೋ? ಹೇಳಲ್ವೋ? ಅಲ್ವ? ಹಾಗೆ ಆತ್ಮೇರಿ ಪ್ರತಿಯೊಬ್ಬರಲ್ಲಿ ಇರುವಂತ ಒಳಗಡೆ ಆತ್ಮ ಏನಿದೆ, ಯೋಗೇಶ್ ಅಣ್ಣನ ಆತ್ಮ, ಮೂಲ ಆತ್ಮ ಒಳ್ಳೆ ಆತ್ಮನೇ. ಆದ್ರೆ ಈಗ ಎದಗಡೆಗಿರುವಂತ ಆತ್ಮಗಳ ಲೆಕ್ಕಾಚಾರದ ಅನುಸಾರದಲ್ಲಿ ಏನಾಗ್ತದೆ, ಆ ಸಮಯದಲ್ಲಿ ಅವರಲ್ಲಿ ಕ್ರೋಧ ಹೇಳೋದು ಏನಾಗುತ್ತೆ, ಹೊರಗಡೆಗೆ ಬರ್ತದೆ. ಆವಾಗ ಅವ್ರು ಏನೇ ಪಾತ್ರವನ್ನು ಮಾಡಿದಾಗ್ಲೂ ಕೂಡ ಬೇರೆಯವರ ಪಾತ್ರವನ್ನು ನಾನು ಯಾವ ರೀತಿ ನೋಡ್ಬೇಕು? ನಾಟಕದ ರೂಪದಲ್ಲಿ ನೋಡಬೇಕೇ ಹೊರತು ಆ ಆತ್ಮನ ಕರ್ಮದ ಫಲದ ಪ್ರಭಾವ ನನ್ನ ವೈಯಕ್ತಿಕ ಜೀವನದ ಮೇಲೆ, ನನ್ನ ಸ್ಥಿತಿಗತಿಯ ಮೇಲೆ, ನನ್ನ ಸಂಪಾದನೆ ಮೇಲೆ ಏನೂ ಪ್ರಭಾವ ವರ್ತಮಾನ ಸಮಯದಲ್ಲಿ ನಾವು ನೋಡ್ತೀವಿ. ಸ್ಥೂಲ ಸಂಪಾದನೆ ಹೆಂಗ್ ಓಡ್ತೀವಿ ಅಂತಂದ್ರೆ, ಮಕ್ಕಳನ್ನ ಬೇಕಾದ್ರೂ ಹಾಸ್ಪಿಟಲ್ ಇಟ್ಟಿರ್ಲಿ, ಹೊಟ್ಟೆ ನೋವು ಬೇಕಾದಿರ್ಲಿ, ತಲೆ ನೋವಿರ್ಲಿ, ಏನು ಬೇಕಾದ್ರೂ ಇಲ್ಲಿ ಹಣ 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 ಅಂತ ಓಡ್ತಾ ಇರ್ತೀವಿ. ಉಳಿದಿದ್ದೆಲ್ಲ ಸೈಡ್. ಮೇನ್ ಯಾವುದು? ಹಣ ಸಂಪಾದನೆ. ನಿದ್ರೆ ಬಿಟ್ಟು, ಊಟ ಬಿಟ್ಟು, ಕಾಯಿಲೆ ಇದ್ದು ಓಡ್ತೀವಿ. ಆಮೇಲೆ ಹಣ ಸಂಪಾದನೆ ಮಾಡಿದ 3 ಪಟ್ಟನ್ನ ಮತ್ತೆ ವಾಪಸ್ ಆ ಕಾಯಿಲೆ ಸರಿ ಮಾಡ್ಲಿಕ್ಕೆ ಹಾಕೋದು ಅಲ್ವಾ? ಜೀವನ ಪೂರ್ತಿ ಹಣಕ್ಕೋಸ್ಕರ ಓಡೋದು, ಆಮೇಲೆ ಅದಕ್ಕೆ ಆರೋಗ್ಯ ಹಾಳು ಮಾಡ್ಕೊಳ್ಳೋದು, ಆರೋಗ್ಯ ಸರಿ ಮಾಡಲಿಕ್ಕೆ ಏನು ಸಂಪಾದನೆ ಮಾಡಿದ್ರೆ ಆ ಹಣವೆಲ್ಲ ಅದಕ್ಕೆ ಹಾಕ್ಬಿಡೋದು. ಅವಾಗೇನಾಯ್ತು ಲಾಭ? ಅದಕ್ಕೆ ಬಾಬಾ ಹೇಳ್ತಾರೆ, ಡ್ರಾಮಾ ಕಲ್ಯಾಣಕಾರಿ ಯಾರಿಗೆ ಅಂತಂದ್ರೆ, ಭಗವಂತ ಹೇಳಿರುವಂತ ಈಶ್ವರಿಯ ಜ್ಞಾನವನ್ನ ಪ್ರತಿಯೊಂದು ಆತ್ಮ ತನ್ನ ಜೀವನದಲ್ಲಿ ಅಳವಡಿಸಿಕೊಂಡು ತನ್ನ ಸಹಿತ ಬೇರೆಯವರನ್ನ ನಾಟಕದ ರೂಪದಲ್ಲಿ ನೋಡ್ಬೇಕು. ಅವನು ಹೇಗೆ ನೋಡ್ಬೇಕು? ನಾಟಕದ ರೂಪದಲ್ಲಿ ನೋಡ್ಬೇಕು. ಮತ್ತು ಹೆಚ್ಚಿನ ಸಮಯ ಆತ್ಮಿಕ ಸಂಪಾದನೆಯನ್ನ ಮಾಡಬೇಕು, ಪರಮಾತ್ಮನ ಜೊತೆಯಲ್ಲಿರಬೇಕು. ಆದ್ಮೇಲೆ ನಮ್ಮ ವೈಯಕ್ತಿಕ ಲೌಕಿಕ ಜೀವನದಲ್ಲಿ ನಾಟಕ ಮಾಡ್ತಾ ಇದ್ರೆ ಹೊಟ್ಟೆ ತುಂಬತ್ತಾ? ಇಲ್ಲ ತಾನೆ? ಜೀವನ ಮಾಡಿದ್ರೆ ತಾನೆ, ಸಂಪಾದನೆ ಮಾಡಿದ್ರೆ ತಾನೆ ಹೊಟ್ಟೆ ತುಂಬುತ್ತದೆ. 5,000 ವರ್ಷ ಏನ್ ಮಾಡಿದ್ವಿ? ನಾಟಕ. ಇವಾಗ ಏನ್ ಮಾಡ್ಬೇಕು? ಜೀವನ ಅಲ್ವಾ? ಅದಕ್ಕಾಗಿ ಬೇರೆಯವರ ಪಾತ್ರವನ್ನ ನಾಟಕ ಅಂತ ಮಾಡಿ ದಿನದಲ್ಲಿ ಸ್ವಲ್ಪ ಸಮಯ ಮನಸ್ಸನ್ನ ಪರಮಾತ್ಮನ ಕೈಲಿ ಕೊಟ್ಬಿಟ್ಟು ಈಶ್ವರ್ಯ ಶಕ್ತಿಯನ್ನ ವಿಶ್ವಕ್ಕೆ ಕೊಡಲಿಕ್ಕೆ ನೀವು ನಿಮಿತ್ತರಾದಾಗ ನಿಮ್ಮ ಅಕೌಂಟಲ್ಲಿ ಜಮಾ ಆದ್ರೆ ಆ ನಾಟಕ ಕಲ್ಯಾಣಕಾರಿ. ನೀವು ನಾಟಕದಲ್ಲಿ ಇದ್ದೂ ಕೂಡ
ಇನ್ನು ವಿಕರ್ಮವನ್ನು ಮಾಡ್ತಾ ಇದ್ದೀರಿ, ತಪ್ಪುಗಳನ್ನ ಮಾಡ್ತಾ ಇದ್ದೀರಿ, ಬೇರೆಯವ್ರಿಗೆ ನಿಂದನೆಯನ್ನ ಮಾಡ್ತಾ ಇದ್ದೀರಿ, ಕೆಟ್ಟದನ್ನ ಬಯಸ್ತಾ ಇದ್ದೀರಿ ಅಂದರೆ ನಿಮ್ಗೆ ಕಲ್ಯಾಣಕಾರಿನೋ ಅಕಲ್ಯಾಣಕಾರಿನೋ? ಅಕಲ್ಯಾಣಕಾರಿ. ದೇಹ ಅಂತ ತಿಳಿದುಕೊಂಡು ದೇಹಧಾರಿಗಳಿಗೆ ಕೊಡೋದು ಕಲ್ಯಾಣನೋ ಅಕಲ್ಯಾಣನೋ? ಅಕಲ್ಯಾಣ. ಆತ್ಮ ಅಂತ ತಿಳ್ಕೊಂಡು ಆತ್ಮಗಳಿಗೆ ಪರಮಾತ್ಮನ ಶಕ್ತಿಯನ್ನ ಕೊಡೋದು ಕಲ್ಯಾಣನೋ ಅಕಲ್ಯಾಣನೋ? ಕಲ್ಯಾಣ. ಓಕೆ, ನಿಮ್ಮ ಮನೇಲಿ ಯಾರ್ಯಾರು ಇದ್ದಾರೆ? ಅಪ್ಪ ಅಮ್ಮ ಅಪ್ಪ ಅಮ್ಮ ಅಣ್ಣ ತಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಅತ್ತೆ ಮಾವ ಇವರೆಲ್ಲ ಇದ್ದಾರೋ ಇಲ್ವೋ? ಇದ್ದಾರೆ. ಇದ್ದಾರೆ ಅಂತ ತಿಳ್ಕೊಳ್ಳೋದು ಸರಿನೋ ತಪ್ಪೋ? ತಪ್ಪು. ಮತ್ತೆ ಅವರೆಲ್ಲ ಯಾರು? ಆತ್ಮ. ಅವರೆಲ್ಲ ಆತ್ಮಗಳು. ಅವರೆಲ್ಲ ಯಾರು? ಆತ್ಮಗಳು. ಅವ್ರು ಯಾಕೆ ಬಂದಿದ್ದಾರೆ? ಪಾತ್ರವಾಗಿದೆ. ಪಾತ್ರ. ನಿಮ್ಮಲ್ಲಿ ಒಂದು ಹೋಟೆಲ್ ಇದೆ, ಶಾಂತಿ ಸುಖ ಸಂತೋಷ ಆನಂದ ನೆಮ್ಮದಿ ಇರುವಂತ ಹೋಟೆಲ್ ಇದೆ, ಅದಂತ ಇಲ್ಲಿಗೆ ಬಂದಿದಾರ ಅವ್ರು. ಅದಕ್ಕಾಗಿ ಅವ್ರಿಗೆ ಏನ್ ಮಾಡ್ಬೇಕು, ಅದನ್ನ ಕೊಡಬೇಕಷ್ಟೇ ಅಲ್ವಾ? ಕೊಟ್ಬಿಟ್ಟು ಕಳ್ಸ್ಬೇಕು. ಮೊದ್ಲೇ ದುಡ್ಡು ಕೊಟ್ಬಿಟ್ಟಿದಾರ ಅವ್ರು, ಇವಾಗ ದುಡ್ಡು ಕೊಡುವಂಗಿಲ್ಲ, ಅಡ್ವಾನ್ಸ್ ಆಗಿದ್ದು ಹಣ ತಗೊಂಡ್ಬಿಟ್ಟಿದ್ದೀರಾ ನೀವು. ಇವಾಗ ಏನ್ ಮಾಡ್ಬೇಕಾಗ್ತದೆ ಅವರಿಗೆ? ಅದನ್ನ ಕೊಡಬೇಕಾಗ್ತದೆ ಅಲ್ವಾ? ಅದಕ್ಕಾಗಿ ಆ ರೀತಿ ನಾಟಕದ ರೂಪದಲ್ಲಿ ನಾನು ನೋಡಿ, ನಾಟಕದ ವರ್ತಮಾನ ಸಮಯದಂತೆ, ಇವಾಗ ನೀವು ಹೋಟೆಲ್ ಓಪನ್ ಮಾಡಿದೀರಿ ಅಂತ ಏನ್ ಮಾಡ್ಬೇಕು? ಮಟೀರಿಯಲ್ ಸೇಲ್ ಮಾಡುತ್ತಾನೆ ನಿಮ್ ಕೆಲಸ. ಸಂಗಮ ಯುಗ ಅಂತಂದ್ರೆ ಏನು? ಆತ್ಮಿಕ ಸಂಪಾದನೆ ಮಾಡುತ್ತಾನೆ ಕೆಲಸ. ಪರಮಾತ್ಮನ ಜೊತೆಯಲ್ಲಿ ಮನಸ್ಸನ್ನು ಇಟ್ಬಿಟ್ಟು ಇವು ನನ್ನವರು ಬೇರೆಯವರು ಇದು ನನ್ನದು ಹೇಳುವಂತ ಭಾವ ಇಲ್ಲದೇನೆ ಸ್ಪಷ್ಟವಾದ ಶುದ್ಧವಾದಂತಹ ನಿರ್ಬಂಧನವಾಗಿರುವಂತ ಆತ್ಮವಾಗಿದ್ಬಿಟ್ಟು ನಿಮ್ಮ ಸಮಯವನ್ನ, ಸಂಕಲ್ಪವನ್ನ, ಶಕ್ತಿಯನ್ನ, ಕರ್ಮೇಂದ್ರಿಯವನ್ನ ಭಗವಂತನಿಗೆ ಕೊಟ್ಟು ಆ ಮೂಲಕ ಆತ್ಮದ ಸಂಪಾದನೆ ಮಾಡಿದರ ಮಾತ್ರ ನಾಟಕ ಏನು? ಕಲ್ಯಾಣಕಾರಿ. ಮೊದಲನೇದಾಗಿ ಅದನ್ನು ನೀವು ನಾಟಕದ ರೂಪದಲ್ಲಿ ನೋಡಬೇಕು. ಯಾಕಂದ್ರೆ ಅಲ್ಲಿ ಯಾವುದೇ ಆತ್ಮಂದು ತಪ್ಪು ಇಲ್ಲ. ಹಾಗಿದ್ರೆ ಆ ನಾಟಕ ಮಾಡ್ಬೇಕಂದ್ರೆ ಡೈರೆಕ್ಟರ್ ಬೇಕಲ್ಲ, ಬೇಕೋ ಬೇಡವಾ? ಡೈರೆಕ್ಟರ್ ಯಾರು? ನಾನ್ ನಾಟಕ ಬರ್ದಿದ್ದು ಅಂತ ಹೇಳ್ತಾರ ಬಾಬಾ? ನಾಟಕದಲ್ಲೂ ನಾನು ಪಾತ್ರಧಾರಿ ಅಂತ ಹೇಳ್ತಾರ, ಹೌದಾ? ನಾನ್ ನಾಟಕ ಬರ್ದಿರೋದು ಅಂತ ಹೇಳ್ತಾರ ಬಾಬಾ? ನಾನ್ ನಾಟಕ ಬರ್ದಿದ್ದು, ನನ್ನ ಮಕ್ಳು ಕಷ್ಟ ಪಡ್ಲಿ ಅಂತ ನಾನೇ ಬರೀತಿದ್ದೆ ಕೇಳ್ತಾರ? ಯಾವ್ದಾದ್ರು ತಂದೆ ಮಕ್ಳು ಕಷ್ಟ ಪಡ್ಲಿ ಅಂತ ಏನಾದ್ರು ಬರೀತಾರ ನಾಟಕ? ಇಲ್ಲವಲ್ಲ. ಮತ್ ನಾಟಕ ಡೈರೆಕ್ಟರ್ ಯಾರು? ನಾವೇ ನಮ್ ನಾಟಕ ನಾವೇ ಬರ್ಕೊಂಡಿರ್ತೀವಿ. ಬಾಬಾ ಹೇಳ್ತಾರೆ, ಮಕ್ಳ ಹೊಟ್ಟೆ ನೋವು ಯಾರಿಗೆ ಬರ್ತದೆ? ಆಹಾರ ಸ್ವೀಟ್ ತಿಂದವನಿಗೆ ತಾನೇ ಬರ್ತದೆ, ಬೇರೆಯವನಿಗೆ ಬರ್ತದ? ಇಲ್ಲವಲ್ಲ. ನಾಟಕದ ಡೈರೆಕ್ಟರ್ ಯಾರು ಅಂತಂದ್ರೆ ನೀನು ಮಾಡಿರುವಂತ ಕರ್ಮದ ಫಲನೇ ನಿನಗೆ ಡೈರೆಕ್ಷನ್ ಕೊಡ್ತಾರ ಅಲ್ವಾ? ಹೊಟ್ಟೆ ತುಂಬಾ ಸರಾಯಿ ಕೊಡ್ದವನು ರೋಡಲ್ಲಿ ಹೆಂಗಿರ್ತಾನೆ? ಯಾಕೆ? ಒಳಗಡೆ ಇರೋ ಪರಮಾತ್ಮ ಕೆಲಸ ಮಾಡ್ತಾ ಇರ್ತಾನೆ. ನಾವ್ ಹೇಳ್ತಲ್ಲ, ಒಳಗಡೆ ಪರಮಾತ್ಮ ಕೆಲಸ ಮಾಡ್ತಾರೆ, ಅವ್ನು ಮಾಡ್ತಾ ಇಲ್ಲ ಅಂತ. ಹೌದು ತಾನೆ? ಹಾಗೆ ನಾವು ಮಾಡಿರುವಂತ ಕರ್ಮದ ಫಲನೇ ಆ ಸಮಯದಲ್ಲಿ ಎದುರುಗಡೆ ಡೈರೆಕ್ಷನ್ ಕೊಡ್ತಾ ಇರ್ತದೆ ಅಲ್ವಾ? ನೋಡಿ, ಯಾರಿಗೆ ಗೋಬಿ ಮಂಚೂರಿ ತಿನ್ಬಿಟ್ಟು ರುಚಿ ಇರ್ತದೆ, ಗೋಬಿ ಮಂಚೂರಿ ನೋಡಿದ ತಕ್ಷಣ ಅವ್ರಿಗೆ ಏನ್ ಅನ್ಸುತ್ತೆ? ರುಚಿ ಅನುಭವ ತಿನ್ಬೇಕು 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 ಅಂತ ಅನ್ಸುತ್ತೆ. ಯಾರಿಗೆ ತಿಂದು ಗೊತ್ತೇ ಅಲ್ವ, ಅವ್ರಿಗೇನಾಗೋದಿಲ್ಲ, ತಿನ್ಬೇಕು ಅಂತ ಅನ್ಸೋದಿಲ್ಲ ಅಲ್ವಾ? ಅದಕ್ಕಾಗಿ ಹಾ, ಬುದ್ಧಿ ಕರ್ಮಾನುಸಾರಿಣಿ ಅಂತಾರೆ, ಇದಕ್ಕೆ ಇರ್ಬೇಕು. ಹಾ, ಅಂದ್ರೆ ಹಿಂದೆಗಡೆದು ಅದೇನ್ ಮಾಡ್ತಾ ಇರ್ತದೆ ನಿಮ್ಗೆ ಹೇಳ್ತಾ ಇರ್ತಾರೆ. ನೀವು ಬೇಕಾದ್ರೆ ಅಬ್ಸರ್ವೇಷನ್ ಮಾಡಿ, ನಿಮ್ಮ ಹತ್ತಿರದಲ್ಲಿರುವಂತ ಯಾವುದೇ ಆತ್ಮರಿರ್ಲಿ, ಲೌಕಿಕ ಇಲ್ಲಿ ಅಲೌಕಿಕ ಇಲ್ಲಿ ರಕ್ತ ಸಂಬಂಧ ಇಲ್ಲಿ ಆಫೀಸಲ್ಲಿ ಎಲ್ಲರೂ ಇರ್ಲಿ, ಓಕೆ, ಅವ್ರ ಜೊತೆ ನಿಮ್ಗೆ ಲೆಕ್ಕಾಚಾರ ಇದೆ ಅಂತ ತಿಳ್ಕೊಳ್ಳಿ. ಅಂದ್ರೆ ವಿಕರ್ಮದ ಲೆಕ್ಕಾಚಾರ ಇದ್ದಾಗ ಅವ್ರು ಏನ್ ಮಾಡಿದ್ರು ನಿಮ್ಗೆ ತಪ್ಪು ಅಂತ ಅನ್ಸತ್ತೋ ಅನ್ಸಲ್ವೋ? ಕುಂತ್ರೂ ತಪ್ಪು, ನಿಂತ್ರೂ ತಪ್ಪು, ಮಾತಾಡಿದ್ರು ತಪ್ಪು, ಏನ್ ಮಾಡಿದ್ರು ಕೂಡ ನಿಮ್ಗೆ ಅನ್ಸುತ್ತೆ ತಪ್ಪು ಅಂತ ಅನ್ಸುತ್ತೆ. ಯಾಕೆ? ಅವ್ರ ಜೊತೆ ಲೆಕ್ಕಾಚಾರ ಆಗಿದೆ. ಓಕೆ, ಅದೇ ಯಾವ್ದೊಂದು ಆತ್ಮಗಳ ಜೊತೆ ಲೆಕ್ಕಾಚಾರ ಚೆನ್ನಾಗಿದ್ರೆ, ಮಗಳು ತುಂಬಾ ಒಳ್ಳೆಯವರಪ್ಪ, ಕೆಟ್ಟವ್ರು ಯಾರು? ಯಾರು ಮಾಡ್ಕೊಂಡಿದ್ದು ಮನಸ್ಸಲ್ಲಿ? ನಾವೇ ತಾನೇ ಮಾಡ್ಕೊಂಡಿದ್ದು ಮನಸ್ಸಿನಲ್ಲಿ. ಅದು ಫಿಕ್ಸ್ ಮಾಡ್ಕೊಂಡಿರುವಂತ ಕಾರಣದಿಂದ ಅದರ ಒಂದು ಪ್ರತಿಫಲನ ಹೇಳುವಂತದಲ್ಲಿ ಕರ್ಮದಲ್ಲಿ ಆತ್ಮಗಳ ಜೊತೆಗೆ ಬಂದಾಗ ನಮ್ಗೆ ಅನ್ಸತ್ತೆ, ಹೌದಲ್ವಾ? ಅದಕ್ಕಾಗಿ ಒಂದು ಆತ್ಮ ನನ್ನ ಒಂದು ವ್ಯಕ್ತಿನ ಒಳ್ಳೆಯವನು ಅಂತ ಅನಿಸಿದ್ರೆ
ಅಯ್ಯೋ ಅಣ್ಣವ್ರೆ ಹಿಂಗ್ ತಪ್ಪು ಮಾಡಿದ್ರ ಅವರು ನಂಬಲಿಕ್ಕೆ ಆಗೋದಿಲ್ಲ, ಈಗ್ಲೂ ನನ್ಗೆ ನಂಬಿಕೆ ಇಲ್ಲ ಅಣ್ಣವ್ರೆ, ಅವ್ರು ಹಂಗ್ ಮಾಡಿದಾರಂತ. ಎಷ್ಟು ಚೆನ್ನಾಗಿ ಕ್ಲಾಸ್ ಮಾಡ್ತಾರವ್ರು, ಎಷ್ಟು ಚೆನ್ನಾಗಿ ಸಾಧನೆ ಮಾಡ್ತಿದ್ರು, ಎಷ್ಟು ಚೆನ್ನಾಗಿ ತಿಳಿಸ್ತಾ ಇದ್ರು. ನೀವ್ ಹೇಳಿದ್ರು ಕೂಡ ನಂಗೆ ನಂಬಲಿಕ್ಕೆ ಸಾಧ್ಯ ಇಲ್ಲ. ಹೇಳ್ತಾರೋ ಹೇಳಲ್ವಾ ಕೆಲವರು? ಹೇಳ್ತಾರೆ. ಯಾಕೆ? ಅವರ ಮೇಲೆ ಎಷ್ಟು ನಂಬಿಕೆ ವಿಶ್ವಾಸವನ್ನ ಇಟ್ಟಿರ್ತಾರೆ. ಹೌದಲ್ವೋ? ಹಾಗೆ ಇವತ್ತು ಕೂಡ ಬಾಬಾ ಹೇಳ್ತಾರೆ, ಮಕ್ಕಳೇ ಕಲ್ಯಾಣಕಾರಿ ಯಾವಾಗ? ಮೊದಲನೇದಾಗಿ ಬೆಳಗಿಂದ ಸಾಯಂಕಾಲದವರೆಗೆ ನಿಮ್ಮ ಜೀವನವನ್ನು ನೀವು ನಾಟಕದ ರೂಪದಲ್ಲಿ ನೋಡ್ಬೇಕು. ಎರಡನೇದು ಆತ್ಮಿಕ ಸಂಪಾದನೆ ಮಾಡ್ಬೇಕು. ಯಾವ್ದಲ್ಲಿ? ಆತ್ಮಿಕ ಸಂಪಾದನೆ. ನೆಕ್ಸ್ಟ್ ನಿಮ್ಮಲ್ಲಿ ಪ್ರಶ್ನೆ ಆತ್ಮೇರೆ, ಸ್ಥೂಲವಾದ ಸಂಪಾದನೆ ಮಾಡದವರಿಗೆ ಕಲ್ಯಾಣಕಾರಿ ಹೌದು ಅಲ್ವೋ? ಅಲ್ಲ. ಅದ್ರ ಬಿಲ್ಡಿಂಗ್ ಇದೆ, ಬಂಗಾರ ಇದೆ, ಹಣ ಇದೆ, ಆಸ್ತಿ ಇದೆ, ಇನ್ನು ಜಾಸ್ತಿ ಮಾಡ್ತಾ ಇದ್ದೇನೆ, ನಿನ್ ಕಲ್ಯಾಣಕಾರಿ ಹೌದು ಅಲ್ವೋ? ಅಲ್ಲ. ಅಲ್ಲ. ಮತ್ತೆ ಯಾವ್ದು ಕಲ್ಯಾಣಕಾರಿ? ಆತ್ಮಿಕ ಸಂಪಾದನೆ. ಮಾಡಿದ್ರೆ ಆತ್ಮಿಕ ಸಂಪಾದನೆನೂ ಆಗ್ಬೇಕು, ಜೊತೆಯಲ್ಲಿ ಆ ಸಂಪಾದನೆಯಿಂದ ನನ್ನ ವಿಕರ್ಮನು ಕೂಡ ವಿನಾಶ ಆಗ್ಬೇಕು. ಆತ್ಮೀಯರೇ, ನಾನು 500 ರೂಪಾಯಿ ಸಂಪಾದನೆ ಮಾಡ್ತೇನೆ, 2000 ರೂಪಾಯಿ ನಾನು ಸಾಲ ಮಾಡ್ತೇನೆ ಅಂತ ಯಾರ್ದು ಇದು ಜಗಳ ಮಾಡ್ಕೊಂಡು ಗಲಾಟೆ ಮಾಡ್ಕೊಂಡು ಎಷ್ಟು ಸಾಲ ಮಾಡ್ಕೊಳ್ತೇನೆ, ಅವ ಕಲ್ಯಾಣಕಾರಿ ಹೌದು ಅಲ್ವೋ? ಅಲ್ಲ. ಎಂಡ್ ಆಫ್ ದಿ ಡೇ, ಒಂದು ದಿನ ಮುಗಿದಾಗ ಆತ್ಮದ ಅಕೌಂಟ್ ಅಲ್ಲಿ ಒಳ್ಳೆಯ ಲೆಕ್ಕ ಜಮಾ ಆಗ್ಬೇಕು. ಅವನಿಗೆ ಧಾಮ ಯಾವುದು? ಕಲ್ಯಾಣ. ಧಾಮ ಕಲ್ಯಾಣಕಾರಿ. ಯಾಕೆ ಹೇಳಿದ್ರು ಅಂತಂದ್ರೆ ಬಾಬಾ, ಯಾವ ಮಗು ಸಂಗಮದಲ್ಲಿದೆಯೋ, ಯಾವ್ದಲ್ಲಿದೆ? ಸಂಗಮ ಸಂಗಮ ಇಲ್ಲ ಅಂದ್ರೆ ಯಾವ ಯುಗದಲ್ಲಿ ಇರ್ತದೆ? ಕಲಿಯುಗ. ಕಲಿಯುಗ ಕಲ್ಯಾಣಕಾರಿನ? ಅಲ್ಲ. 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 ಕಲಿಯುಗ ಮತ್ತು ಸಂಗಮ ಯುಗ ಯಾವಾಗ ನಡೀತದೆ? 5,000 ವರ್ಷದ ನಂತರ. ಸೇಮ್ ಟೈಮಲ್ಲಿ ನಡೆಯುತ್ತೆ. ಸೇಮ್ ಟೈಮಲ್ಲಿ ನಡೀತೆ ತಾನೆ? ನಮ್ಮಲ್ಲಿ 1 ಸೆಕೆಂಡ್ ಕಲಿಯುಗ ಇರ್ತದೆ, 10 ಸೆಕೆಂಡ್ ಸಂಗಮ ಇರ್ತದೆ. ಹೆಂಗ ಬೇಕಾದ್ರೂ ಇರ್ಬೋದು, ಎರಡು ಒಂದೇ ಆಪ್ಷನ್ ಅಲ್ಲಿ ಒಂದೇ ಸಮಯ ಇರ್ತದೆ. ಕಲಿಯುಗನೂ ಇರ್ಬೋದು, ಸಂಗಮ. ಕಲಿಯುಗದಲ್ಲಿದ್ದು 1ಕ್ಕೆ 100ರಷ್ಟು ಶಿಕ್ಷೆ ಅಲ್ವಾ? ಸಂಗಮದಲ್ಲಿ 1ಕ್ಕೆ 10ರಷ್ಟು ಸಂಪಾದನೆ. ಅಲ್ಲಿ ಜ್ಞಾನವನ್ನ ನಾನು ಅಪ್ಲಿಕೇಶನ್ ಮಾಡ್ಬೇಕಲ್ವಾ? ದೇಹ ಅಂತ ತಿಳ್ಕೊಂಡು ಮಾಡಿದಾಗ ಕಲಿಯುಗ, ಆತ್ಮ ಅಂತ ತಿಳ್ಕೊಂಡು ಮಾಡಿದಾಗ ಸಂಗಮ. ಬರೀ ಆತ್ಮ ಅಂತ ತಿಳ್ಕೊಂಡು ಆಗೋದಿಲ್ಲ, ಪಕ್ಕದಲ್ಲಿ ಯಾರು ಇರ್ಬೇಕು? ಬರೀ ಬಾಬಾ ಇದ್ರೆ ಆಗುದಿಲ್ಲ. ಬಾಬನ ಶಕ್ತಿ ಆತ್ಮನಿಗೆ ತಲುಪಬೇಕು, ನಿಮ್ಗೆ ತಲುಪಬೇಕು, ನಿಮ್ಮ ಅಕೌಂಟ್ ಜಮಾ ಆಗ್ಬೇಕು, ಬಾಬನ ಶಕ್ತಿ ಅವರಿಗೆ ಹೋಗಿ ತಲುಪಬೇಕು. ಆವಾಗ ನಿಮ್ಮ ಅಕೌಂಟ್ ಸೆಟ್ಲ್ಮೆಂಟ್ ಆಗ್ತದೆ, ಅಥವಾ ನೀವು ಅಡ್ವಾನ್ಸ್ ಪೇಮೆಂಟ್ ಮಾಡ್ತೀರಾ. ಆವಾಗ ಏನಾಗ್ತದದು? ಕಲ್ಯಾಣಕಾರಿ. ಆತ್ಮೀಯರೇ, ಒಂದು ವಿಷಯ ತಿಳ್ಕೊಳ್ಳಿ, ಡ್ರಾಮಾ ಎಲ್ಲರಿಗೂ ಕಲ್ಯಾಣಕಾರಿ ಅಲ್ಲ, ಎಲ್ಲಾ ಸಮಯದಲ್ಲೂ ಕಲ್ಯಾಣಕಾರಿ ಅಲ್ಲ. ಸತ್ಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗ ಬಿಟ್ಬಿಡಿ, ಅವಾಗ ನಮಗೆ ನಾಟಕ ಜ್ಞಾನನೇ ಇರ್ಲಿಲ್ಲ. ಓಕೆ, ಈಗಲೂ ಕೂಡ ಪ್ರತಿಯೊಬ್ಬರ ಪಾತ್ರವನ್ನು, ನಿಮ್ಮ ಪಾತ್ರವನ್ನು ಕೂಡ ನೀವು ಡ್ರಾಮಾ ಅಂತ ತಿಳಿದುಕೊಂಡಾಗ ಅಲ್ಲಿ ವಿಕರ್ಮ ಆಗೋದಿಲ್ಲ. ಓಕೆ, ಒಂದು. ಎರಡನೇದು, ನೀವು ಭಗವಂತ ನೆನಪಿನಲ್ಲಿ ಇದ್ಬಿಟ್ಟು ಆತ್ಮಿಕ ಸಂಪಾದನೆಯನ್ನು ಮಾಡಿದಾಗ ಮಾತ್ರ ಆತ್ಮದ ಅಕೌಂಟ್ ಅಲ್ಲಿ ಜಮಾ ಆದಾಗ ಅವಾಗ ಏನಾಗ್ತದೆ? ಧಾಮ ಕಲ್ಯಾಣಕಾರಿ. ಅಂದ್ರೆ ಭಗವಂತನ ಜೊತೆಲಿ ಇದ್ದಾಗ, ಭಗವಂತ ನೆನಪು ಮಾಡ್ತಾ ಹೋದಾಗ ಭಗವಂತನ ಶಕ್ತಿ ವಿಶ್ವಕ್ಕೆ ಏನ್ ಮಾಡ್ತಾ ಹೋಗ್ತೀರಿ? ನೀವು ಕೊಡ್ತಾ ಹೋಗ್ತೀರಿ. ಅವಾಗ ವ್ಯಾಪಾರವಾಗ್ತದೆ. ವ್ಯಾಪಾರ ಆದ್ಮೇಲೆ ಏನಾಗ್ತದೆ? ಲಾಭ ಆಗ್ತದೋ ಆಗಲ್ವೋ? ಲಾಭ ಯಾರಿಗೆ ಸಿಗ್ತದೆ? ಅವ ಕಲ್ಯಾಣ ಆಗತ್ತೋ ಆಗಲ್ವೋ? ಅಂದ್ಮೇಲೆ ಎಲ್ಲರಿಗೂ ನಾಟಕ ಕಲ್ಯಾಣಕಾರಿನ? ಎಲ್ಲಾ ಸಮಯದಲ್ಲಿ ಕಲ್ಯಾಣಕಾರಿನ? ನಾಟಕ ಅಂತ ತಿಳ್ಕೊಂಡ ತಕ್ಷಣದಲ್ಲಿ ಕಲ್ಯಾಣಕಾರಿನ? ಅಲ್ಲ. ನಾಟಕವನ್ನು ಅಪ್ಲೈ ಮಾಡಬೇಕು, ಸಂಪೂರ್ಣವಾಗಿ ಆತ್ಮಿಕ ಸ್ಥಿತಿಯಲ್ಲಿ ಇರಬೇಕು, ಬೇರೆ ಎಲ್ಲದಿಂದ ನಿರ್ಬಂಧನವಾಗಿರ್ಬೇಕು. ಸರಿ, ಈಗ ನಾನು ಈಶ್ವರಿ ಶಕ್ತಿಯನ್ನ ಸ್ಥೂಲಕ್ಕೆ ನಾನು ಉಪಯೋಗ ಮಾಡ್ತೇನೆ, ಅದು ಕಲ್ಯಾಣಕಾರಿ ಹೌದು ಅಲ್ವೋ? ಅದಕ್ಕೆ ಉಪಯೋಗ ಮಾಡಬೇಕು ಸೂಕ್ಷ್ಮಕ್ಕೆ. ಓಕೆ, ನಾನು ಭಗವಂತನ ಶಕ್ತಿಯನ್ನ ಮಕ್ಕಳಿಗೆ, ಪತಿಗೆ, ಅಜ್ಜನಿಗೆ, ಅಜ್ಜಿಗೆ ಕೊಡ್ತೇನೆ, ಸರಿನೋ ತಪ್ಪೋ? ವಿಶ್ವಕ್ಕೆ ಆತ್ಮಕ್ಕೆ ಕೊಡಿ, ಆತ್ಮಕ್ಕೆ ಕೊಡಿ, ತಪ್ಪಿಲ್ಲ. ಅಜ್ಜ, ಅಜ್ಜಿ, ಚಿಕ್ಕಪ್ಪ, ದೊಡ್ಡಪ್ಪನಿಗೆ, ನನ್ನವರಿಗಂತ ಸ್ವಾರ್ಥ ಭಾವದಲ್ಲಿ ಕೊಡಕೂಡದು. ಹೌದು ತಾನೆ? ಅದಕ್ಕಾಗಿ ಬಾಬಾ ಹೇಳ್ತಾರೆ, ಅಂದ್ರೆ ಡ್ರಾಮಾ ನಮ್ಗೆ ಏನ್ ಕಲ್ಸ್ಕೊಡತ್ತೆ? ನೀನು ಆತ್ಮನೇ ಹೊರತು ನೀನು ಶರೀರ ಅಲ್ಲ. ಅದನ್ನ, ಆ ಡ್ರಾಮಾದ ವಿಧಿಯನ್ನ, ಜ್ಞಾನವನ್ನ ಅಪ್ಲೈ ಮಾಡಿ ಆಮೇಲೆ ಭಗವಂತನ ಜೊತೆ ಜೋಡಣೆಯಾದಾಗ, ಅಲ್ಲಿ ಸಂಪಾದನೆ ಆದಾಗ, ಆತ್ಮರೇ ಪ್ರತಿಯೊಂದು ಕರ್ಮ ಆದ ಮೇಲೆ ನಿಮ್ಮ ಮನಸ್ಸನ್ನ ಚೆಕ್ ಮಾಡಿ.
ಮನಸ್ಸು ಹಗೂರವಾಗಿದ್ಯಾ, ಜೋಬ್ ಹಗೂರವಾಗಿದ್ಯಾ, ಅದನ್ನ ಚೆಕ್ ಮಾಡಬೇಡಿ. ನಿಮಗೆ ಕಿರೀಟ ಹಾಕಿದಾರ, ಅದನ್ನ ಚೆಕ್ ಮಾಡಬೇಡಿ. ತೋಲಿ ಏನ್ ಸಿಕ್ಕಿದ, ಅದನ್ನ ಚೆಕ್ ಮಾಡಬೇಡಿ. ದಯವಿಟ್ಟು ಯಾರು ಹೊಗಳಿದಾರ ದಯವಿಟ್ಟು ಚೆಕ್ ಮಾಡಬೇಡಿ. ಯಾಕೆ ಹೇಳಿ? ಹೊಗಳೋದು ಹಿಂದೆ ಕೆರಳುತ್ತಾರೆ. ತುಂಬಾ ಮೋಸ. ಕೆಲ್ಸ ಆಗುವವರೆಗೆ ಹೊಗಳುತ್ತಾರೆ, ಕೆಲ್ಸ ಆದ್ಮೇಲೆ ರಪ್ ಅಂತ ತೆಗೆದು ಏನ್ ಮಾಡ್ತಾರೆ? ತೆಗೆಸ್ತಾರೆ. ಬಿಸಾಕ್ತಾರೆ. ಹೌದು ತಾನೇ? ಅದಕ್ಕಾಗಿ ದಯವಿಟ್ಟು ಬೇರೆಯವರ ಹೊಗಳಿಕೆ ತಲೆ ತೂಗಬೇಡಿ, ತಲೆ ಅಲ್ಲಾಡಿಸಬೇಡಿ. ಪ್ರತಿಯೊಂದು ಕರ್ಮ ಮಾಡಿದ ಮೇಲೆ ನಿಮ್ಮ ಮನಸ್ಸು ಆಧ್ಯಾತ್ಮಿಕ ರೂಪದಲ್ಲಿ, ಇಂದ್ರಿಯ ಸುಖದಲ್ಲಿ ಅಲ್ಲ. ದಯವಿಟ್ಟು ಆತ್ಮೀಯರೇ, ಎಷ್ಟೋ ಸಲ ಹೇಳ್ತಾರೆ, ಅಣ್ಣವ್ರೆ ನೀವು ಹೇಳಿದ್ದು ಸರಿ, ಟೂರಿಗೆ ಹೋಗ್ಬೇಡ ಅಂತಂದ್ರೆ ಹೋಗ್ಬಿಟ್ಟು ಬಂದ್ವಿ. ಇವತ್ತು ಮನೆಗೆ ಬಂದ್ವಿ, 1 ವಾರ ಆಯ್ತು, ಹೊಟ್ಟೆ ಕೆಟ್ಟೋಗ್ಬಿಟ್ಟಿದೆ, ತಲೆನೋವು ಬಂದ್ಬಿಟ್ಟಿದೆ, ಮೈ ಕೈ ಎಲ್ಲ ನೋವು, ಆತ್ಮದ ಬ್ಯಾಟ್ರಿ ಇದು ಫುಲ್ ಡೌನೇ ಆಗ್ಬಿಟ್ಟಿದೆ. ಈಶ್ವರಿ ಪರಿವಾರದ ಟೂರಿಗೆ ಹೋಗಿರ್ತಾರೆ, ಎಷ್ಟು ಬೊಬ್ಬೆ ಹೊಡೆದು ಕೇಳೋದೇ ಇಲ್ಲ. ಆಮೇಲೆ ಬಂದ್ಬಿಟ್ಟು ಇಷ್ಟೆಲ್ಲ ಹೇಳಿಬಿಟ್ಟು ಮತ್ತೆ ಮುಂದಿನ ವಾರಕ್ಕೆ ಮತ್ತೆ ರೆಡಿ ಟೂರಿಗೆ ಹೋಗ್ಲಿಕ್ಕೆ. ಇಂಥವರಿಗೆ ಡ್ರಾಮಾ ಅಂತ ಹೇಳ್ತಾರ? ಇಷ್ಟೆಲ್ಲ ನಾಟಕ ಪಾಠ ಕಲಿಸಿದ ಮೇಲೂ ಕೂಡ ಮತ್ತೊಬ್ಬ ಅದನ್ನ ತಪ್ಪು ಮಾಡ್ತಾರಲ್ಲ ನಾವು. ಹೌದು ತಾನೆ? ಅಂತಹ ಆತ್ಮಗಳು ಈಶ್ವರಿ ಜೀವನದಲ್ಲಿ ಮುಂದುವರಿಲಿಕ್ಕೆ ಸಾಧ್ಯ ಇಲ್ಲ. ಪುನಃ 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 ಏನ್ ಮಾಡ್ತಾ ಇರ್ತಾರೆ? ತಪ್ಪನ್ನ ಮಾಡ್ತಾರೆ. ಒಂದ್ ಕಡೆ ಈಶ್ವರಿ ಸಾಧನೆ ಮಾಡಿ ಸಂಪಾದನೆ ಮಾಡ್ತಾರೆ, ಇನ್ನೊಂದು ಕಡೆ ಕಳ್ಕೊಳ್ತಾ ಇರ್ತಾರೆ. ಅವಾಗ ಏನಾಯ್ತು? ಸೋಮವಾರದಿಂದ ಶುಕ್ರವಾರ, ಬೆಂಗಳೂರಿನಲ್ಲಿ ಬೇಕಾದ್ ನೋಡಿ, ಸೋಮವಾರದಿಂದ ಶುಕ್ರವಾರದಲ್ಲಿ IT ಕಂಪ್ನಿ ಒಳ್ಳೆ ಸಂಪಾದನೆ ಮಾಡ್ತಾರೆ. ವೀಕೆಂಡ್ ಏನ್ ಮಾಡ್ತಾರೆ? ರೆಸಾರ್ಟಿಗೆ ಹೋಗ್ಬಿಟ್ಟು ಎಲ್ಲ ದುಡ್ಡು ಖಾಲಿ ಮಾಡ್ಕೊಂಡು ಬಂದ್ಬಿಡ್ತಾರೆ. ಏನು ಪ್ರಯೋಜನ ಆಗಿದ್ದಾರೆ? ಅದಕ್ಕಾಗಿ ಯಾವುದೇ ಕರ್ಮ ಇಲ್ಲಿ, ಲೌಕಿಕ ಇಲ್ಲಿ, ಅಲೌಕಿಕ ಇಲ್ಲಿ, ಆ ದಿನ ಇಲ್ಲಿ, ಆ ವಾರ ಇರ್ಲಿ, ಆ ತಿಂಗಳಿರ್ಲಿ, ಆ ವರ್ಷ ಇರ್ಲಿ, ಕರ್ಮ ಮುಗಿದ ಮೇಲೆ, ಆ ಸಮಯ ಮುಗಿದ ಮೇಲೆ ಆ ಆತ್ಮದ ಅಕೌಂಟ್ ಅಲ್ಲಿ ಮನಸ್ಸನ್ನು ಇಟ್ಬಿಟ್ಟು ನೋಡಿ ಆತ್ಮೀಯರೇ, ಶಾಂತಿ, ಸುಖ, ಸಂತೋಷ, ಆನಂದ, ನೆಮ್ಮದಿ, ಸಂತೃಪ್ತತೆ ಆತ್ಮಿಕವಾಗಿ ಹೆಚ್ಚಿಗೆ ಆಗ್ತಾ ಇದೆಯಾ? ನಿಮ್ಮ ಅಕೌಂಟ್ ಏನಾಗಿದೆ? ಆಗ್ತಾ ಇದೆ. ಅಶಾಂತಿ, ದುಃಖ, ಟೆನ್ಷನ್ನು, ಸಂಬಂಧದಲ್ಲಿ ಭಿನ್ನತೆ, ಡೈವೋರ್ಸ್ಗಳು, ಗಲಾಟೆಗಳು, ದುಃಖಗಳು, ಸಮಸ್ಯೆಗಳು ಬರ್ತಾ ಇದಾವ ಅಂತ ಏನರ್ಥ? ಜಮಾ ಆಗಿಲ್ಲ. ಕಲ್ಯಾಣಕಾರಿನೋ ಕಲ್ಯಾಣಕಾರಿನೋ ಅಂತಂದ್ರೆ ಆವಾಗ ನಾನು ಡ್ರಾಮದ ರೂಪದಲ್ಲಿ ನೋಡಿಲ್ಲ, ಆ ವಾರದಲ್ಲಿ, ಆ ದಿನದಲ್ಲಿ, ಆ ಗಂಟೆಯಲ್ಲಿ ಆತ್ಮದ ಅಕೌಂಟ್ ಅಲ್ಲಿ ನಾನು ಸಂಪಾದನೆ ಮಾಡ್ಕೊಂಡಿಲ್ಲ, ನಾನು ವಿಕರ್ಮ ಮಾಡ್ಕೊಂಡಿದ್ದೇನೆ ಅಂತ ಅರ್ಥ. ಅದಕ್ಕಾಗಿ ನಮ್ಮ ಜೀವನವನ್ನ ಸ್ವಯಂ ಆಗಿ ನಾನೇನ್ ಮಾಡ್ತಾ ಹೋಗ್ಬೇಕು? ಚೆಕ್ ಮಾಡಿಕೊಂಡು ಚೇಂಜ್ ಮಾಡ್ಕೊಂಡು ಹೋಗ್ತಾ ಇರಬೇಕು. ಅದಕ್ಕೆ ಕಲ್ಯಾಣಕಾರಿ ಆಗ್ಬೇಕು ಅಂತಂದ್ರೆ ಪ್ರತಿಯೊಂದು ವಿಷಯವನ್ನ, ಪ್ರತಿಯೊಬ್ಬರ ಪಾತ್ರವನ್ನ ಯಾವ ರೂಪದಲ್ಲಿ ನೋಡ್ಬೇಕು? ನಾಟಕದ ರೂಪದಲ್ಲಿ ನೋಡ್ಬೇಕು. ಆದ್ರೆ ನಾವೇನ್ ಮಾಡ್ತೀವಿ ಅಂತಂದ್ರೆ, ಅಯ್ಯೋ ಅಣ್ಣವ್ರೆ ನಾಟಕ ಫಿಕ್ಸ್ ಅಲ್ವಾ, ನಾಟಕದಲ್ಲಿ ಇದ್ರೆ ನಾವ್ ಸತಿಗೆ ಹೋಗ್ತೀವಿ ಬಿಡ್ರಿ. ಹಂಗೆ ಮನೇಲಿ ಕೂತ್ಕೊಂಡ್ಬಿಟ್ಟು, ಅಯ್ಯೋ ಅಣ್ಣವ್ರೆ ನೋಡೋಣ, ನಾಟಕದಲ್ಲಿ ಇದ್ರೆ ಹಣ ಸಂಪಾದನೆ ಆಗ್ತದೆ ನೋಡೋಣ ಅಂತ ಕೈ ಕಟ್ಕೊಂಡು ಕೂತ್ಕೊಳ್ಳಿ ನೋಡೋಣ, ಓಡ್ತೀರಿ ಯಾಕೆ? ಜಾಬಿಗಂತ ಬಿಟ್ಟು ಅದು ಸೀರಿಯಸ್ನೆಸ್ ಗೊತ್ತಿದೆ. ಹಾಗೆ ಕೈ ಕಟ್ಕೊಂಡು ಕೂತ್ಕೊಂಡು ಯಾರು ದುಡ್ಡು ಕೊಡೋದಿಲ್ಲ. ನಿಮ್ಗೆ ಕೊಡ್ತಾರಾ? ನಿಮ್ಮ ಕಷ್ಟಗಳಿಗೆ ನೀವೇ ಸಂಪಾದನೆ ಮಾಡ್ಕೊಳ್ಬೇಕು ತಾನೆ. ಮೊದ್ಲು ಅಣ್ಣಂದಿರು ಮಾತ್ರ ಓಡ್ತಾ ಇದ್ರು, ಇವಾಗ ಅಕ್ಕಂದಿರು ಓಡ್ತಾ ಇದ್ದಾರೆ. ಯಾವ್ದಕ್ಕೆ? ಯಾಕೆ? ಖರ್ಚು ಜಾಸ್ತಿ. ಒಬ್ಬರು ಸಂಪಾದನೆ ಸಾಕಾಗಲ್ವಲ್ಲ, ಖರ್ಚು ಜಾಸ್ತಿ ಆಗ್ಬಿಟ್ಟಿದೆ. ಪ್ರತಿಯೊಂದಕ್ಕೂ ಕೂಡ ಮನೆಯವ್ರ ಯಾರು ಕೇಳ್ತಾ ಕೂತ್ಕೊಳ್ತಾರೆ? ನಮಗೂ ಶಿಕ್ಷಣ ಆಗ್ಬಿಟ್ಟು ಇದೆಯಲ್ಲ ಅಲ್ವಾ? ಮನೇಲಿ ಬೇಕಾದ್ರೆ ಕೆಲಸದವ್ರು ಇಟ್ಕೊಂಡ್ಬಿಡ್ತಾರೆ, ಇವರು ಸಂಪಾದನೆ ಓಡ್ತಾರೆ. ಅದಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಅಪ್ಪ. ಅವಾಗ ನಿದ್ರೆ ಗಿದ್ರೆ ಬತ್ತನ ಏನು ಬರೋದಿಲ್ಲ. ಈಶ್ವರಿ ಸಂಪಾದನೆ ಹೇಳಿದಾಗ ಮಾತ್ರ ನೂರಾರು ನೆಪಗಳು, ಕುಂಟು ನೆಪಗಳು ಅಂತ ಹೇಳ್ತಾರೆ. ನಿಜ ನೆಪಗಳಲ್ಲ, ಕುಂಟು ನೆಪಗಳು ಅಂತ ಹೇಳ್ತಾರೆ. ಅದು ಏನಾಗ್ತಾವ ಬರ್ತಾವ. ಅಂದ್ರೆ ಸತ್ಯವಾದ ಸಂಪಾದನೆಯ ಬೆಲೆ ಇನ್ನೂವರೆಗೂ ನಮ್ಗೆ ಗೊತ್ತಾಗಿಲ್ಲ ಅಂತ ಅರ್ಥ. ಚಿಕ್ಕ ಮಕ್ಕಳು ಸ್ಕೂಲಿಗೆ ಹೋಗ್ಬೇಕಾದ್ರೆ ನೆಪ ಹೇಳ್ತಾರೋ ಕುಂಟು ನೆಪ ಹೇಳ್ತಾರೋ? ಹೊಟ್ಟೆ ನೋವು ಬಂತು ಅಂತ ಹೇಳ್ತಾರೆ ಚಿಕ್ಕ ಮಗುಗೆ. ಯಾಕೆ? ಸ್ಕೂಲಿಗೆ ಹೋಗ್ಬೇಕಾದ್ರೆ. ಸರಿ ಇವತ್ತು ಸ್ಕೂಲಿಗೆ ಹೋಗ್ಬೇಡ, ನಿನ್ ಹಸು ಕಾಯ್ಲಿಕ್ಕೆ ಹೋಗು ಅಂತೇಳಿ. ಆವಾಗ ನೋಡಿ ಚೀಲ ಇಟ್ಕೊಂಡು, ಪಾಟಿ ಚೀಲ ಇಟ್ಕೊಂಡು ಹೋಗ್ತಾನೆ, ಸ್ಕೂಲ್ ಬ್ಯಾಗ್ ಇಟ್ಕೊಂಡು. ಇವಾಗ ಪಾಟಿ ಚೀಲ ಹೇಳಂಗಿಲ್ಲ ನಾವು, ಈಗ ಪಾಟಿನೇ ಇಲ್ಲ, ಪಾಟಿ ಚೀಲ ಇಲ್ಲಿಂದ. ಚಿಕ್ಕವ್ರಿಂದ ನಾವು ಪಾಟಿ ಚೀಲ ಅಂತ ಹೇಳ್ತಿದ್ವಿ. ಈಗ ಈಗಿನ ಜನರಿಗೆ ಪಾಟಿ ಚೀಲ ಅಂದ್ರೆ ಹಂಗ ಅಂದ್ರೆ ಅಣ್ಣವ್ರೆ ಸ್ಕೂಲ್ ಬ್ಯಾಗ್ ಅಂತಂದ್ರೆ ಇವಾಗ ಗೊತ್ತಾಗ್ತದೆ ಅಲ್ವಾ? ಅದಕ್ಕಾಗಿ ಪಾಪ ಆ ಮಕ್ಕಳು ತಪ್ಪಿಲ್ಲ, ನಾವೇ ಕುಂಟು ನೆಪ ಹೇಳುವಂಥದ್ದು. ಮೂಡ್ಲಿಕ್ಕೆ, ಕೇಳಲಿಕ್ಕೆ, ಈಶ್ವರಿ ಸಾಧನೆಗೆ, ತಪಸ್ಸಿಗೆ ದೊಡ್ಡ ಮಕ್ಕಳು ನಾವು, ಬುದ್ಧಿವಂತ ಮಕ್ಕಳು. ಆದ್ರೆ ಸಾಧನೆಗೆ ಮಾತ್ರ ಏನ್ ಮಾಡ್ತಾ ಹೋಗ್ತೀವಿ? ಕುಂಟು ನೆಪಗಳನ್ನ ಹೇಳ್ತಾ ಹೋಗ್ತೀವಿ. ಹೇಳ್ಬೇಕು ಹೇಳಬಾರ್ದು? ಇಂಥವರಿಗೆ ನಾಟಕ ಕಲ್ಯಾಣಕಾರಿನಾ?
ಅದಕ್ಕಾಗಿ ಆತ್ಮೀಯರೇ, ಎಲ್ಲರಿಗೂ ನಾಟಕ ಕಲ್ಯಾಣಕಾರಿಯಲ್ಲ. ಆ ನಾಟಕದಲ್ಲಿ ಯಾರು ಆಧ್ಯಾತ್ಮಿಕ ಸಂಪಾದನೆ ಮಾಡಿ ತನ್ನ ಅಕೌಂಟಲ್ಲಿ ಜಮಾ ಮಾಡಿಕೊಂಡು ತನ್ನ ಸಾಲದ ಲೆಕ್ಕಾಚಾರವನ್ನ ಕ್ಲಿಯರ್ ಮಾಡ್ಕೊಳ್ತಾರೋ ಅವರ ಜೀವನದಲ್ಲಿ ಎಷ್ಟು ಭಗವಂತನ ಶಕ್ತಿ ಬರ್ತಾ ಆಗ್ತದೋ, ಭಗವಂತನ ಶಕ್ತಿಯನ್ನು ವಿಶ್ವಕ್ಕೆ ಎಷ್ಟು ಕೊಡ್ತಾರೋ, ವ್ಯಾಪಾರ ಮಾಡ್ತಾರೋ, ಸಂಬಳ ತಗೊಳ್ತಾರೋ, ಲಾಭ ತಗೊಳ್ತಾರೋ, ಕಮಿಷನ್ ತಗೊಳ್ತಾರೋ, ಅವರಿಗೇನು ನಾಟಕ ಕಲ್ಯಾಣ ಅಪಾಯಿಂಟ್ಮೆಂಟ್ ಆರ್ಡರ್ ತಗೊಂಡು ಕೂಡ ಮನೇಲಿ ಇಟ್ಕೊಂಡು ದಿಮ್ಮ ಕೆಳಗಡೆ ಇಟ್ಕೊಂಡು ಅಮೃತ ವೇಳೆ ಚೆನ್ನಾಗಿ ನಿದ್ರೆ ಮಾಡ್ತಾರೋ ಅವರಿಗೆ ಕಲ್ಯಾಣ. ಯೋಗಕ್ಕಂತ ಕುತ್ಕೊಂಡು ನೀವು ಕಂಪ್ಲೇಂಟ್ ಮಾಡ್ತಾ ಕುತ್ಕೊಂಡೆ ಕೂಗ್ತಾ ಇದ್ರೆ ಅಳ್ತಾ ಇದ್ರೆ ಏನೂ ಆಗೋದಿಲ್ಲ, ಗೊತ್ತಿರ್ಲಿ. ಏನೂ ಆಗುತ್ತೆ. ಪರಂದಾಮಕ್ಕೆ ಹೋಗ್ಬಿಟ್ಟು ಆ ಕೆಲಸ ಮಾಡ್ಬೇಕು. ಯಾವ ಕೆಲಸ? ಭಗವಂತನ ಶಕ್ತಿ ಎಲ್ಲಾ ಕಡೆ ಕೊಡುವಂತ ಕೆಲಸ ಮಾಡಿದ್ರೆ ಮಾತ್ರ ಆತ್ಮೇಲೆ ಕಲ್ಯಾಣಕಾರಿ ಆಗಿರ್ತದೆ. ಓಕೆ, ಅಚ್ಚಾ. ಓಂ ಶಾಂತಿ. ಓಂ ಶಾಂತಿ.